25 ಗುಂಡಿ ಹೊಡಿತೀನಿ 10 ನಿಮಿಷಕ್ಕೆ ಗೊತ್ತಾ. ಗೊತ್ತು ಬಿಡಿ ಗೌಡ್ರೆ. ನೀವೇ ಹೊಡಿದ್ರಿ? ನಮ್ದು ಸದ್ಯಕ್ಕೆ 2 ಆಗಿರೋದು. ವ್ಯವಸಾಯ ಮಾಡೋದು ತುಂಬ ಈಸಿ ಅನ್ಕೊಂಡಿದೆ. ಇವಾಗ ಗೊತ್ತೈತೆ ಗುಂಡಿ ಕುಳಷ್ಟಲ್ಲಿ ಎಷ್ಟು ಈಸಿ ಅಂತ. ಏನ್ರಿ ಸಡನ್ ಆಗಿ ಏನೋ ಈ ಗಿಡ ನೆಡೋ ಹುಚ್ಚು ಬಂತು? ಅಲ್ಲ ನಿಟ್ಮೇಲೆ ಹೇಳ್ತೀನಿ ಏನಕ್ಕೆ ಬಂತು ಅಂತ. ಈಗಲೇ ಹೇಳ್ಬೇಕು. ಏನಕ್ಕೆ ಹೇಳ್ಬೇಕು ಅಂದ್ರೆ ಎಲ್ಲ ನೆಟ್ಟಿದ್ದು ನಾನೇ, ಅಲ್ಲಿ ನೆಟ್ಟಿದ್ದು ನಾನೇ, ತೋರಿಸಲ್ಲ ನೆಟ್ಟಿರೋದು ನಾನೇ. ಸಡನ್ ಆಗಿ ಏನೋ ಈ ಗಿಡ ನೆಡೋ ಹುಚ್ಚು ಬಂತು? ಅಲ್ಲ ನಿಟ್ಮೇಲೆ ಹೇಳ್ತೀನಿ ಏನಕ್ಕೆ ಬಂತು ಅಂತ. ಈಗಲೇ ಹೇಳ್ಬೇಕು. ಏನಕ್ಕೆ ಹೇಳ್ಬೇಕು ಅಂದ್ರೆ ಎಲ್ಲ ನೆಟ್ಟಿದ್ದು ನಾನೇ, ಅಲ್ಲಿ ನೆಟ್ಟಿದ್ದು ನಾನೇ, ತೋರಿಸಲ್ಲ ನೆಟ್ಟಿರೋದು ನಾನೇ. ಆ ತೆಂಗಿನ ಮರನೂ ನಿಂದೆ, ಎಲ್ಲ ನಂದು. ಆ ಮನೆ ಹಂಚಿನ ಮನೆನೂ ನಿಂದೆ, ಎಲ್ಲ ನಂದೆ. ಅಷ್ಟೇ ಯಾಕೆ ಎಲ್ಲೋಯ್ತಿರೋ ಕಾರು ಎಲ್ಲ ನಿಂದೆ. ಕೇಳಿಸ್ಕೊಂಡ್ರೆ KA09 MK4513 ಅವನು ರಿವರ್ಸಲ್ ಬಂದ್ಬಿಡ್ತಾನೆ ಗೊತ್ತಾಗ. ಗಿರಲ್ಲ ಬರ್ತಾನೆ ಗೊತ್ತಾಗ ನನಗೆ. ಆಮೇಲೆ ನನ್ನ ಕಾರು ಅಂದ್ರೆ ಕೇಳಿದ್ರೆ ಹೇಳ್ಬಿಡಿ ತಮಾಷೆಗೆ ಅಷ್ಟೇ ಅಂತ ಹೇಳ್ತೀನಿ. ಇದಕ್ಕೆ ಬೋರ್ಡ್ ತೋರಿಸ್ದೆ. ಏನಂತ ಬೋರ್ಡಲ್ಲಿ? ಮಳವಳ್ಳಿ ಬೋರ್ಡ್. ಮಳವಳ್ಳಿ ಬೋರ್ಡ್ ಅಲ್ಲ, ಅದು ಹಸಿರು ಬೋರ್ಡ್. ಮಳವಳ್ಳಿ ಹೋಗ್ತಿದೀವಿ ಅಂತ. ಈಗ ಮಳವಳ್ಳಿ ಹೋಗ್ತಿಲ್ಲ ನಾವು, ಫಸ್ಟ್ KM ಹೋಗ್ತೀವಿ. KM ಹೋಗ್ತೀವಿ. KM ಹೋಗ್ಬಿಟ್ಟು ಆಮೇಲೆ ಮಳವಳ್ಳಿ ಹೋಗೋದು. ಅಲ್ಲ ಮುಟ್ನಳ್ಳಿ ಈ ಕಡೆನೂ ಐತಾ? ಹೌದು, ಅಲ್ಲೂ ಒಂದೈತಲ್ಲ. ಇದೇ ಮುಟ್ನಳ್ಳಿ ಭಟ್ರು ಜಾಸ್ತಿ ಫೇಮಸ್ ಆಗಿರೋದು. ಅಡುಗೆ ಬಡಿಸ್ತಾರೆ ಗೊತ್ತಾ? ಎಲ್ಲ ಕಡೆ ಶರ್ಟ್ ಹಿಂದೆಗಡೆ ಹಾಕೊಂಡಿರ್ತಾರೆ ಮುಟ್ನಳ್ಳಿ ಅಂತ. ಈ ಮುಟ್ನಳ್ಳಿ ಲೊಕೇಟ್ ಆಗಿರೋ ಜಾಗ ಬಂದು ಎಲ್ಲಿ ಅಂದ್ರೆ KM ದೊಡ್ಡ ಸಿಂಕೆರೆ ಪಕ್ಕದಲ್ಲಿ ಇರುತ್ತೆ ಮುಟ್ನಳ್ಳಿ. ಅಲ್ಲೇ ಭಾರಿ ಫೇಮಸ್ ಮುಟ್ನಳ್ಳಿ ಭಟ್ರು. ಅಡುಗೆ ಮಾಡೋಕ್ಕೆ ಒಳ್ಳೆ ಟೇಸ್ಟ್ ಚೆನ್ನಾಗಿ. ಬಟ್ ನಮ್ಮ ಮದುವೆ ಬೀಗ್ರೂಟ್ ಸಹ ಮಾಡಿದ್ರಲ್ಲ ಭಟ್ರು, ಬಂದವರು ಅವ್ರು ಹೆಂಗೆ ಮಾಡಿದ್ರು? ಚೆನ್ನಾಗಿ ಮಾಡಿದ್ರು, ಸಖತ್ತಾಗೆ ಮಾಡಿದ್ರು. ಅವ್ರ ಹೆಸರು ಗೊತ್ತಿಲ್ಲ, ಕೇಳಕ್ಕೆ ಮರ್ತಾಯಿತ್ತು. ಕೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೊಂದು ಗಿಡ ತಗೊಂಡ್ರಲ್ಲ, ಎಲ್ಲಿ ನೆಡ್ತೀರಾ? ನಮ್ಮೂರಲ್ಲಿ ನಮ್ಮ ಮಮ್ಮಿ ಜಾಗ ತಗೊಂಡೈತಲ್ಲ, ಅಲ್ಲಿ ನೆಡ್ತೀನಿ ತಗೊಂಡೋಗಿ. ಅಲ್ಲಿ ತುಂಬ ದೊಡ್ಡ ಜಾಗ ಐತೆ. ತಗೊಂಡಿರೋದು ಜಸ್ಟ್ ಒಂದು 12 ಗಿಡ ತಗೊಂಡಿದ್ದೀನಿ ಅಷ್ಟೇ. ಒಂದೇ ದಿನ ತಗೊಂಡೋಗೆಲ್ಲ ನೆಟ್ಬಿಟ್ಟು ಚೆನ್ನಾಗಿ ಬರಲ್ಲ. ಇನ್ನೊಂದು ಸ್ಟೇಜ್ ನೆಕ್ಸ್ಟ್ ಇನ್ನೊಂದು 1 ಮಂತ್ ಬಿಟ್ಟು ಬೇರೆ ಥರದ ಗಿಡ ತಗೊಂಡು ನೆಡೋಣ. ಆಚೆ ಹೋಗ್ತೀವಪ್ಪ, ಅಲ್ಲೋಗಿ ನೆಡೋಣ. ಏನು ಅರ್ಥ ಮಾಡ್ತಾ ತೆಗಿತಿದ್ಯಾ? ಕಾಲು ಅರ್ಥ ಮಾಡ್ತಾ ಮಾಡ್ತಿದ್ದೆ. ಒಂದು 2 ನೋಡಿ ಅಳತೆ ಮಾಡೋದು ಹಿಂಗೆ ಅಂತ. ಅಲ್ಲೇ ಇಟ್ಟಿದ್ದೀನಿ ನೋಡು. ಇಟ್ಬಿಟ್ಟೋಗಿದ್ದೀನಿ ಏನು ಮಾಡ್ತೆ ಅಂತ ಅಷ್ಟೇ ಕಷ್ಟ ಅಳ್ತಾ ಇತ್ತು. ಓಕೆ ಸಿವಿಲ್ ಇಂಜಿನಿಯರ್. ದಂಡಲ್ಲಿ ಹಾಕಿರು. ಮತ್ತೆ ಹಾಕೋದು ಬೇಕಾದ್ರೆ ಮಣ್ಣು ಹಾಕಿದ್ರೆ ಅಂತ. ಇವತ್ತಿರಲ್ಲ ಸಾಕು ಅಷ್ಟೇ. ಏನು ಗುಂಡಿ ದಿನ ಮಾತ್ರ ಸುಲಭನೇ, ಅಂದೆ. ಅಪರೂಪಕ್ಕೆ ಮಾಡಿದ್ರೆ ಆಗಲ್ಲ. ನಿಧಿ ಸಿಕ್ತು, ನಿಧಿ ಅಲ್ಲೇ ಐತೆ, ಹುಡುಕು.
ದೀವಾರ ಅದು ಎಲ್ಲಿ ಬರ್ತದೆ ಅಂದರೆ ಇವ್ರ ಹಣೆಯಲ್ಲಿ ಒಂದು ಗುಂಡಿಗೆ ಸುಸ್ತಾದ ವಿಜಯ್. ಜಸ್ಟ್ ವಿಜಯ್ ಅಲ್ಲ, ಸಿವಿಲ್ ಇಂಜಿನಿಯರ್ ವಿಜಯ್. ಮೌಂಟೇನ್ ಕೊಡೋಕ್ಕಾಗಲ್ಲ. ಮೌಂಟೇನ್ ಕೊಡು. ಏನ ಮೌಂಟೇನ್ ಕೊಡುವ. ಇಪ್ಪತ್ತೈದು ಗುಂಡಿ ಹೊಡಿತೀನಿ. 10 ನಿಮಿಷಕ್ಕೆ ಗೊತ್ತಾ? ಗೊತ್ತು ಬಿಡಿ ಗೌಡ್ರೆ. ನೀವೇ ಹೊಡಿದ್ರಿ? ನಮ್ದು ಸದ್ಯಕ್ಕೆ 2 ಆಗಿರೋದು ಅದು 2 ನಾನು ಹೊಡ್ಕೊಡ್ರಿ ಗುಂಡಿ. ಓಯ್ ಅಪ್ಪ 2 ಗುಂಡಿ ಹೊಡ್ಯೋಕ್ಕೆ 28 ಲೋಕ ಸತ್ತಂಗೆ ಆಗೈತೆ ನಮಗೆ ಈಗ. ಹೇಗಿತ್ತು ಎಕ್ಸ್ಪೀರಿಯೆನ್ಸು 2 ಗುಂಡಿ ಹೊಡಿದಿದ ನಂತರ? ವ್ಯವಸಾಯ ಮಾಡೋದು ತುಂಬ ಈಜಿ ಅನ್ಕೊಂಡಿದೆ. ಇವಾಗ ಗೊತ್ತೈತೆ 2 ಗುಂಡಿ ಕೊಡೋಷ್ಟರಲ್ಲಿ ಎಷ್ಟು ಈಜಿ ಅಂತ. ಬಟ್ ಏನಾದರೂ ಅಭ್ಯಾಸ ಆಗೋವರೆಗೂ ಅಷ್ಟೇ. ಅಭ್ಯಾಸ ಆದರೆ ಎಲ್ಲ ಕೆಲಸ ಮಾಡ್ಬೋದು. ಮಾಡ್ತೀನಿ ಅನ್ನೋ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ? ಹೌದು ಗೌಡ್ರೆ. ಹೋರಾಟ ಆಡು. ನೀರು ಬತ್ತಲ್ಲ ಮತ್ತೆ ಅಯ್ಯಯ್ಯೋ ಏನೋ ಎಲ್ಲಿ ನಮ್ಮನೆ ತವ ಸ್ಕೂಟ್ರ್ ಒಂದಾ ಸ್ಕೂಟ್ರ